ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತೀಯ ಸಂಸ್ಕೃತಿಯ ಆಧಾರ ಸ್ತಂಭಗಳಲ್ಲಿ ಮಹರ್ಷಿಗಳಾದ ವಾಲ್ಮೀಕಿ ವಿರಚಿತ ರಾಮಾಯಣ ಮಹಾಕಾವ್ಯ ಅತ್ಯಂತ ಪ್ರಮುಖವಾದದ್ದು ಮತ್ತು ವಿಶೇಷವಾದದ್ದು. ರಾಮಾಯಣ ಕಾಲ್ಪನಿಕ ಕಥೆಯಲ್ಲ, ಅದು ಭಾರತ ದೇಶದ ಮಣ್ಣಿನ ಕಣಕಣದಲ್ಲೂ ಹಾಸುಹೊಕ್ಕಾಗಿರುವಂತಹ ಜೀವಂತ ಇತಿಹಾಸ. ಅಖಂಡ ಭಾರತದಲ್ಲಿ, ಅಂದರೆ ಇಂದಿನ ನಮ್ಮ ಭಾರತ ದೇಶ, ನೆರೆಯ ಶ್ರೀಲಂಕಾ, ನೇಪಾಳ ಮತ್ತು ಪಾಕಿಸ್ತಾನ ದೇಶಗಳಲ್ಲಿ ರಾಮಾಯಣದಲ್ಲಿ ಉಲ್ಲೇಖಗೊಂಡಿರುವಂತಹ ನೂರಾರು ಸ್ಥಳಗಳು ಇಂದಿಗೂ ಅಸ್ತಿತ್ವದಲ್ಲಿವೆ. ಪ್ರಭು ಶ್ರೀರಾಮಚಂದ್ರರ ಜನನದಿಂದ ಹಿಡಿದು ರಾವಣನ ಸಂಹಾರದವರೆಗೂ ಸಹ ರಾಮಾಯಣದ ಕಾಲಘಟ್ಟಕ್ಕೆ ಸಾಕ್ಷಿಯಾಗಿರುವಂತಹ ಪ್ರಮುಖವಾದ ಸ್ಥಳಗಳು ಇಂದಿನ ಆಧುನಿಕ ನಕ್ಷೆಯಲ್ಲಿಯೂ ಸಹ ಜೀವಂತವಾಗಿವೆ. ಈ ಸ್ಥಳಗಳ ಇತಿಹಾಸ ಮತ್ತು ಮಹತ್ವವನ್ನು ಅರಿತುಕೊಳ್ಳುವುದು ನಮ್ಮ ಭವ್ಯ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಅಖಂಡ ಭಾರತ ದೇಶದಲ್ಲಿ ಇಂದಿಗೂ ಸಹ ಅಸ್ತಿತ್ವದಲ್ಲಿರುವಂತಹ ರಾಮಾಯಣ ಕಾಲಘಟ್ಟದ ಪ್ರಮುಖ 20 ಸ್ಥಳಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಅಖಂಡ ಭಾರತದಲ್ಲಿರುವ ರಾಮಾಯಣ ಕಾಲದ ಪ್ರಮುಖ 20 ಸ್ಥಳಗಳು. ಮೊಟ್ಟ ಮೊದಲನೆಯದು ಅಯೋಧ್ಯೆ, ಉತ್ತರ ಪ್ರದೇಶ ರಾಜ್ಯ. ಅಯೋಧ್ಯೆಯು ಪ್ರಭು ಶ್ರೀರಾಮಚಂದ್ರರ ಜನ್ಮಸ್ಥಳ ಮತ್ತು ರಘುವಂಶದ ರಾಜಧಾನಿ. ತ್ರೇತಾಯುಗದ ರಾಮಾಯಣ ಕಥೆ ಪ್ರಾರಂಭವಾಗುವುದು ಮತ್ತು ಮುಕ್ತಾಯವಾಗುವುದು ಇದೇ ಪವಿತ್ರ ನಗರಿಯಲ್ಲಿ. ಸರಯೂ ನದಿಯ ತೀರದಲ್ಲಿರುವ ಈ ಪವಿತ್ರ ನಗರಿಯು ಪ್ರಭು ಶ್ರೀರಾಮಚಂದ್ರರ ಬಾಲ್ಯ, ಶಿಕ್ಷಣಾವಸ್ಥೆ ಮತ್ತು ಮದುವೆಯ ನಂತರದ ದಿನಗಳಿಗೆ ಸಾಕ್ಷಿಯಾಗಿದೆ. ಪ್ರಸ್ತುತ ಅಯೋಧ್ಯ ನಗರಿಯಲ್ಲಿ ಭವ್ಯವಾದಂತಹ ರಾಮ ಮಂದಿರ ನಿರ್ಮಾಣವಾಗಿದ್ದು, ಜಗತ್ತಿನಾದ್ಯಂತ ಇರುವ ಸನಾತನ ಧರ್ಮೀಯರ ಅತ್ಯುನ್ನತ ಶ್ರದ್ಧಾ ಕೇಂದ್ರವೆನಿಸಿಕೊಳ್ಳುತ್ತದೆ. ಜನಕಪುರ, ನೇಪಾಳ ದೇಶ. ಜನಕಪುರವು ಸೀತಾಮಾತೆಯ ಜನ್ಮಸ್ಥಳ ಮತ್ತು ಮಿಥಿಲಾ ಸಾಮ್ರಾಜ್ಯದ ರಾಜಧಾನಿ. ಪ್ರಾಚೀನ ಅಖಂಡ ಭಾರತದ ಭಾಗವಾಗಿದ್ದಂತಹ ಈ ಜನಕಪುರವು ರಾಜ ಜನಕನ ಆಳ್ವಿಕೆಗೆ ಒಳಪಟ್ಟಿತ್ತು. ಪ್ರಭು ಶ್ರೀರಾಮಚಂದ್ರರು ಇದೇ ಜನಕಪುರದಲ್ಲಿ ಶಿವಧನಸ್ಸನ್ನು ಮುರಿದು ಸೀತಾಮಾತೆಯನ್ನು ವರಿಸಿದ್ದು. ಜನಕಪುರ ಪ್ರಸ್ತುತ ನೇಪಾಳ ದೇಶದಲ್ಲಿದ್ದು, ಇಲ್ಲಿರುವಂತಹ ಜಾನಕಿ ಮಂದಿರ ಮತ್ತು ರಾಮ ಸೀತೆಯರ ವಿವಾಹ ಮಂಟಪವು ನೂರಾರು ಆಸ್ತಿಕ ಮಹಾಶಯರನ್ನು ತನ್ನತ್ತ ಸೆಳೆಯುತ್ತದೆ. ಬಕ್ಸರ್, ಬಿಹಾರ ರಾಜ್ಯ, ಭಾರತ ದೇಶ. ರಾಮಾಯಣ ಕಾಲದಲ್ಲಿ ಸಿದ್ಧಾಶ್ರಮ ಎಂದು ಕರೆಯಲ್ಪಡುತ್ತಿದ್ದ ಬಿಹಾರದ ಬಕ್ಸರ್ನಲ್ಲಿ ಮಹರ್ಷಿಗಳಾದ ವಿಶ್ವಾಮಿತ್ರರ ಆಶ್ರಮವಿದ್ದಿತ್ತು. ಶ್ರೀರಾಮಚಂದ್ರರು ಮತ್ತು ಸಹೋದರರಾದ ಲಕ್ಷ್ಮಣರು ವಿಶ್ವಾಮಿತ್ರ ಮುನಿಗಳ ಯಾಗವನ್ನು ರಕ್ಷಿಸಲೆಂದು ಇಲ್ಲಿಗೆ ಬಂದು ರಾಕ್ಷಸಿ ತಾಟಕಿಯನ್ನು ಸಂಹರಿಸಿದ್ದರು. ಇದೇ ಸ್ಥಳದಲ್ಲಿಯೇ ಪ್ರಭು ಶ್ರೀರಾಮಚಂದ್ರರ ಪಾದ ಸ್ಪರ್ಶದಿಂದ ಕಲ್ಲಾಗಿದ್ದಂತಹ ಅಹಲ್ಯಾದೇವಿ ಶಾಪ ವಿಮೋಚನೆಯನ್ನು ಕಂಡರು. ಗಂಗಾ ನದಿಯ ತೀರದಲ್ಲಿರುವಂತಹ ಇಲ್ಲಿನ ರಾಮರೇಖಾ ಘಾಟ್ ಇಂದಿಗೂ ಪ್ರಭು ಶ್ರೀರಾಮಚಂದ್ರರ ಹೆಜ್ಜೆ ಗುರುತುಗಳನ್ನು ಹೊಂದಿದೆ. ಶೃಂಗವೇರಪುರ, ಉತ್ತರ ಪ್ರದೇಶ ರಾಜ್ಯ, ಭಾರತ ದೇಶ. ಅಯೋಧ್ಯೆಯಿಂದ ವನವಾಸಕ್ಕೆ ಹೊರಟ ಪ್ರಭು ಶ್ರೀರಾಮಚಂದ್ರರು, ಸಹೋದರ ಲಕ್ಷ್ಮಣ ಮತ್ತು ಪತ್ನಿ ಸೀತೆಯರು ಮೊದಲು ತಲುಪಿದ್ದೇ ನಿಷಾದ ರಾಜನಾದ ಗುಹನ ಸಾಮ್ರಾಜ್ಯವನ್ನು. ಇಲ್ಲಿಯೇ ಪ್ರಭು ಶ್ರೀರಾಮಚಂದ್ರರು ತಮ್ಮ ರಾಜ ವಸ್ತ್ರವನ್ನು ತ್ಯಜಿಸಿ ತಪಸ್ವಿಯ ಉಡುಪನ್ನು ಧರಿಸಿದರು ಹಾಗೂ ಗುಹನ ಸಹಾಯದಿಂದ ಗಂಗಾ ನದಿಯನ್ನು ದಾಟಿದರು. ಪ್ರಯಾಗ ಅಥವಾ ಪ್ರಯಾಗ್ರಾಜ್, ಉತ್ತರ ಪ್ರದೇಶ ರಾಜ್ಯ. ಗಂಗಾ, ಯಮುನಾ, ಸರಸ್ವತಿ ನದಿಗಳ ಪವಿತ್ರ ತ್ರಿವೇಣಿ ಸಂಗಮ ಕ್ಷೇತ್ರವಾದ ಪ್ರಯಾಗಕ್ಕೆ ಪ್ರಭು ಶ್ರೀರಾಮಚಂದ್ರರು ವನವಾಸದ ಆರಂಭದಲ್ಲಿ ಆಗಮಿಸಿದ್ದರು. ಇಲ್ಲಿನ ಭಾರದ್ವಾಜ ಆಶ್ರಮದಲ್ಲಿ ಪ್ರಭು ಶ್ರೀರಾಮಚಂದ್ರರು ಮಹರ್ಷಿ ಭಾರದ್ವಾಜರನ್ನು ಭೇಟಿಯಾಗಿ ಆಶೀರ್ವಾದವನ್ನು ಪಡೆದುಕೊಂಡಿದ್ದರು. ಭಾರದ್ವಾಜ ಮಹರ್ಷಿಗಳೇ ಪ್ರಭು ಶ್ರೀರಾಮಚಂದ್ರರಿಗೆ ವನವಾಸದ ದಿನಗಳನ್ನು ಕಳೆಯಲು ಚಿತ್ರಕೂಟ ಅತ್ಯಂತ ಸೂಕ್ತ ಸ್ಥಳ ಎಂದು ಮಾರ್ಗದರ್ಶನವನ್ನು ನೀಡಿದ್ದರು. ಚಿತ್ರಕೂಟ, ಮಧ್ಯಪ್ರದೇಶ ರಾಜ್ಯ, ಭಾರತ ದೇಶ. ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶಗಳ ಗಡಿ ಭಾಗವೇ ಈ ಚಿತ್ರಕೂಟ. ಇದು ಪ್ರಭು ಶ್ರೀರಾಮಚಂದ್ರರ ವನವಾಸದ ಮೊದಲ ತಾಣ. ಪಿತೃವಾಕ್ಯ ಪರಿಪಾಲಕರಾಗಿ ವನವಾಸಕ್ಕೆ ಹೊರಟ ಪ್ರಭು ಶ್ರೀರಾಮಚಂದ್ರರು, ಸಹೋದರ ಲಕ್ಷ್ಮಣ ಮತ್ತು ಸೀತಾಮಾತೆಯರು ತಮ್ಮ ವನವಾಸದ ಆರಂಭಿಕ 11 ವರ್ಷಗಳನ್ನು ಕಳೆದದ್ದು ಇದೇ ಚಿತ್ರಕೂಟ ಎಂಬ ಪವಿತ್ರ ಅರಣ್ಯ ಪ್ರದೇಶದಲ್ಲಿ. ಸಹೋದರ ಭರತ ಪ್ರಭು ಶ್ರೀರಾಮಚಂದ್ರರನ್ನು ಮರಳಿ ಅಯೋಧ್ಯೆಗೆ ಕರೆತರಲು ಆಗಮಿಸಿ ರಾಮರ ಪಾದುಕೆಗಳನ್ನು ಪಡೆದುಕೊಂಡು ಹೋದ ಭರತ ಮಿಲನ ಪ್ರಸಂಗ ನಡೆದದ್ದು ಸಹ ಇದೇ ಸ್ಥಳದಲ್ಲಿ. ಚಿತ್ರಕೂಟದ ಮಂದಾಕಿನಿ ನದಿ ಅತ್ಯಂತ ಪವಿತ್ರ. ನಂದಿಗ್ರಾಮ, ಉತ್ತರ ಪ್ರದೇಶ ರಾಜ್ಯ, ಭಾರತ ದೇಶ. ಅಯೋಧ್ಯೆಯಿಂದ ಕೆಲವು ಕಿಲೋಮೀಟರ್ ದೂರದಲ್ಲಿರುವ ನಂದಿ ಗ್ರಾಮ
ಭರತನ ತ್ಯಾಗಕ್ಕೆ ಸಾಕ್ಷಿ ಎನಿಸಿಕೊಂಡಿದೆ. ಪ್ರಭು ಶ್ರೀರಾಮಚಂದ್ರರು 14 ವರ್ಷಗಳ ಕಾಲ ವನವಾಸಕ್ಕೆ ತೆರಳಿರುವಾಗ ಭರತನು ಅಯೋಧ್ಯೆಯ ಅಧಿಕಾರವನ್ನು ಸ್ವೀಕರಿಸಲು ನಿರಾಕರಿಸುತ್ತಾನೆ. ಅಯೋಧ್ಯೆಯ ಸಿಂಹಾಸನದ ಮೇಲೆ ಪ್ರಭು ಶ್ರೀರಾಮಚಂದ್ರರ ಪಾದುಕೆಗಳನ್ನು ಪ್ರತಿಷ್ಠಾಪಿಸಿ ತಾನು ಒಬ್ಬ ತಪಸ್ವಿಯಂತೆ ನಂದಿಗ್ರಾಮದಲ್ಲಿ ವಾಸಿಸಲು ಪ್ರಾರಂಭಿಸುತ್ತಾನೆ. ಅಯೋಧ್ಯ ನಗರಿಯನ್ನು ಒಳಪ್ರವೇಶಿಸದೆ ನಗರದ ಹೊರವಲಯದಲ್ಲಿದ್ದ ಇದೇ ನಂದಿಗ್ರಾಮದಿಂದಲೇ ಭರತನು ತನ್ನ ಸಹೋದರರಾದ ಪ್ರಭು ಶ್ರೀರಾಮಚಂದ್ರರ ಹೆಸರಿನಲ್ಲಿ 14 ವರ್ಷಗಳ ಕಾಲ ರಾಜ್ಯಭಾರ ಮುನ್ನಡೆಸುತ್ತಾನೆ. ದಂಡಕಾರಣ್ಯ ಛತ್ತೀಸ್ಗಢ, ಒಡಿಶಾ, ತೆಲಂಗಾಣ ಮತ್ತು ಆಂಧ್ರಪ್ರದೇಶ ರಾಜ್ಯ, ಭಾರತ ದೇಶ. ಚಿತ್ರಕೂಟವನ್ನು ತೊರೆದ ನಂತರ ಪ್ರಭು ಶ್ರೀರಾಮಚಂದ್ರರು ದಂಡಕಾರಣ್ಯದ ದಟ್ಟ ಕಾಡುಗಳನ್ನು ಪ್ರವೇಶಿಸಿದ್ದರು. ಇದು ಅಸುರರ ಆವಾಸ ಸ್ಥಾನವಾಗಿತ್ತು. ಆ ಸಮಯದಲ್ಲಿ ಇಲ್ಲಿ ನೆಲೆಸಿದ್ದಂತಹ ಋಷಿಮುನಿಗಳನ್ನೆಲ್ಲ ರಾಕ್ಷಸರ ಕಾಟದಿಂದ ರಕ್ಷಣೆ ಮಾಡಲು ಪ್ರಭು ಶ್ರೀರಾಮಚಂದ್ರರು ಪ್ರತಿಜ್ಞೆಯನ್ನು ಮಾಡಿದ್ದರು. ವಿರಾಧ, ಕದಂಬ ಮುಂತಾದ ಘೋರ ರಾಕ್ಷಸರನ್ನು ಪ್ರಭು ಶ್ರೀರಾಮಚಂದ್ರರು ಸಂಹರಿಸಿದ್ದು ಇದೇ ದಂಡಕಾರಣ್ಯದಲ್ಲಿ. ಪ್ರಸ್ತುತ ದಂಡಕಾರಣ್ಯವು ಭಾರತ ದೇಶದ ಛತ್ತೀಸ್ಗಢ, ಒಡಿಶಾ, ಆಂಧ್ರಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಹರಡಿಕೊಂಡಿದೆ. ಪಂಚವಟಿ ಮಹಾರಾಷ್ಟ್ರ ರಾಜ್ಯ, ಭಾರತ ದೇಶ. ಗೋದಾವರಿಯ ತಟದ ಮೇಲಿರುವಂತಹ ಪಂಚವಟಿ ರಾಮಾಯಣದ ಅತಿ ದೊಡ್ಡ ತಿರುವುಗಳಿಗೆ ಕಾರಣವಾದಂತಹ ಸ್ಥಳ. ಪಂಚವಟಿ ಎಂದರೆ 5 ಆಲದ ಮರಗಳಿರುವ ಸ್ಥಳ. ಶ್ರೀರಾಮಚಂದ್ರರು, ಲಕ್ಷ್ಮಣ ಮತ್ತು ಸೀತೆಯರು ವನವಾಸದ ಸಮಯದಲ್ಲಿ ಪಂಚವಟಿಯಲ್ಲಿ ಪರ್ಣ ಕುಟೀರವನ್ನು ನಿರ್ಮಿಸಿಕೊಂಡು ವಾಸ ಮಾಡುತ್ತಲಿದ್ದರು. ರಾವಣನ ತಂಗಿಯಾದ ಶೂರ್ಪನಖಿಯು ರಾಮ ಲಕ್ಷ್ಮಣರನ್ನು ಮೋಹಿಸಲು ಬಂದಾಗ ಲಕ್ಷ್ಮಣನು ಆಕೆಯ ಮೂಗು ಮತ್ತು ಕಿವಿಗಳನ್ನು ಕತ್ತರಿಸಿದ್ದು ಇದೇ ಪಂಚವಟಿಯಲ್ಲಿ. ಮಾರೀಚನು ಚಿನ್ನದ ಜಿಂಕೆಯಾಗಿ ಬಂದದ್ದು ಮತ್ತು ರಾವಣನು ಸಾಧುವಿನ ವೇಷದಲ್ಲಿ ಆಗಮಿಸಿ ಸೀತಾದೇವಿಯನ್ನು ಅಪಹರಿಸಿದ್ದು ಇದೇ ಜಾಗದಲ್ಲಿಯೇ. ಲೇಪಾಕ್ಷಿ ಆಂಧ್ರಪ್ರದೇಶ ರಾಜ್ಯ, ಭಾರತ ದೇಶ. ರಾವಣನು ಸೀತಾದೇವಿಯನ್ನು ಅಪಹರಿಸಿಕೊಂಡು ಆಕಾಶ ಮಾರ್ಗದಲ್ಲಿ ಪುಷ್ಪಕ ವಿಮಾನದಲ್ಲಿ ಕೊಂಡೊಯ್ಯುತ್ತಲಿರುವಾಗ ಜಟಾಯು ಪಕ್ಷಿ ಸೀತಾದೇವಿಯನ್ನು ರಕ್ಷಣೆ ಮಾಡಲು ರಾವಣನೊಂದಿಗೆ ತೀವ್ರವಾಗಿ ಹೋರಾಟ ಮಾಡುತ್ತದೆ. ರಾವಣನ ಖಡ್ಗದ ಪೆಟ್ಟಿಗೆ ರೆಕ್ಕೆಯನ್ನು ಕಳೆದುಕೊಂಡು ಜಟಾಯು ಪಕ್ಷಿಯು ಬಿದ್ದಂತಹ ಸ್ಥಳವೇ ಲೇಪಾಕ್ಷಿ. ಪ್ರಭು ಶ್ರೀರಾಮಚಂದ್ರರು ಜಟಾಯುವಿಗೆ ಲೇಪಾಕ್ಷಿಯಲ್ಲಿಯೇ ಮೋಕ್ಷವನ್ನು ಕರುಣಿಸಿದರು. ಹಂಪಿ ಕರ್ನಾಟಕ ರಾಜ್ಯ, ಭಾರತ ದೇಶ. ಕರ್ನಾಟಕದ ತುಂಗಭದ್ರಾ ನದಿ ತೀರದ ಹಂಪಿ ರಾಮಾಯಣ ಕಾಲದ ವಾನರ ಸಾಮ್ರಾಜ್ಯ ಕಿಷ್ಕಿಂಧೆಯಾಗಿತ್ತು. ಸೀತಾದೇವಿಯನ್ನು ಹುಡುಕುತ್ತಾ ಬಂದಂತಹ ರಾಮ ಲಕ್ಷ್ಮಣರು ಆಂಜನೇಯ ಸ್ವಾಮಿ ಮತ್ತು ಸುಗ್ರೀವರನ್ನು ಮೊಟ್ಟ ಮೊದಲ ಬಾರಿ ಭೇಟಿಯಾದದ್ದೇ ಹಂಪಿಯ ಪಂಪಾ ಸರೋವರದ ಬಳಿ. ಇಲ್ಲಿಯೇ ಪ್ರಭು ಶ್ರೀರಾಮಚಂದ್ರರು ವಾಲಿಯನ್ನು ಸಂಹಾರ ಮಾಡಿ ಸುಗ್ರೀವರಿಗೆ ಪಟ್ಟಾಭಿಷೇಕವನ್ನು ಮಾಡಿದರು. ಹಂಪಿಯ ಬಳಿ ಇರುವ ಅಂಜನಾದ್ರಿ ಬೆಟ್ಟದಲ್ಲಿಯೇ ಆಂಜನೇಯ ಸ್ವಾಮಿಯವರ ಜನ್ಮವಾದದ್ದು. ಪ್ರಭು ಶ್ರೀರಾಮಚಂದ್ರರು ಸೀತಾದೇವಿಯ ಅನ್ವೇಷಣೆಗಾಗಿ ವಾನರ ಸೇನೆಯ ನೆರವನ್ನು ಪಡೆದದ್ದು ಇದೇ ಐತಿಹಾಸಿಕ ಸ್ಥಳದಲ್ಲಿ. ರಾಮೇಶ್ವರಂ ತಮಿಳುನಾಡು ರಾಜ್ಯ, ಭಾರತ ದೇಶ. ಭಾರತ ದೇಶದ ದಕ್ಷಿಣ ತುತ್ತ ತುದಿಯಲ್ಲಿರುವಂತಹ ರಾಮೇಶ್ವರಂ ಅತ್ಯಂತ ಪವಿತ್ರ ಜ್ಯೋತಿರ್ಲಿಂಗ ತಾಣವಾಗಿದೆ. ರಾವಣನ ಸಂಹಾರಕ್ಕಾಗಿ ಲಂಕೆಗೆ ತೆರಳುವ ಮುನ್ನ ಪ್ರಭು ಶ್ರೀರಾಮಚಂದ್ರರು ಇಲ್ಲಿ ಸಮುದ್ರ ರಾಜನಿಗೆ ಪೂಜೆಯನ್ನು ಸಲ್ಲಿಸಿದ್ದರು. ರಾವಣನ ಸಂಹಾರದ ನಂತರ ಬ್ರಹ್ಮಹತ್ಯಾ ದೋಷ ಪರಿಹಾರಕ್ಕಾಗಿ ಸೀತಾಮಾತೆಯು ಮರಳಿನಿಂದ ಮಾಡಿದಂತಹ ಶಿವಲಿಂಗವನ್ನು ರಾಮೇಶ್ವರಂನಲ್ಲಿಯೇ ಪ್ರಭು ಶ್ರೀರಾಮಚಂದ್ರರು ಪ್ರತಿಷ್ಠಾಪನೆ ಮಾಡಿ ಪೂಜೆಯನ್ನು ಮಾಡಿದರು. ಇದೇ ಸುಪ್ರಸಿದ್ಧ ರಾಮನಾಥ ಸ್ವಾಮಿ ಜ್ಯೋತಿರ್ಲಿಂಗ. ಧನುಷ್ಕೋಡಿ ಮತ್ತು ರಾಮಸೇತು ತಮಿಳುನಾಡು ರಾಜ್ಯ, ಭಾರತ. ರಾಮೇಶ್ವರಂನಿಂದ ಕೆಲವು ಕಿಲೋಮೀಟರ್ಗಳಷ್ಟು ದೂರವಿರುವ ಧನುಷ್ಕೋಡಿಯು ಹಿಂದೂ ಮಹಾಸಾಗರ ಮತ್ತು ಬಂಗಾಳ ಕೊಲ್ಲಿಗಳು ಸಂಧಿಸುವಂತಹ ಪವಿತ್ರ ಸಂಗಮ ಸ್ಥಳದಲ್ಲಿದೆ. ತಮಿಳುನಾಡಿನ ಧನುಷ್ಕೋಡಿಯಿಂದ ಶ್ರೀಲಂಕಾದ ಮನ್ನಾರ್ ದ್ವೀಪದವರೆಗೂ ವಾನರ ಸೇನೆಯು ನಳ ನೀಲರ ನೇತೃತ್ವದಲ್ಲಿ ರಾಮಸೇತುವನ್ನು ನಿರ್ಮಿಸಿತ್ತು. ಪ್ರಭು ಶ್ರೀರಾಮಚಂದ್ರರು ತಮ್ಮ ಧನಸ್ಸಿನ ತುದಿಯಿಂದ ಸೇತುವೆಯ ಜಾಗವನ್ನು ಗುರುತಿಸಿದ್ದರಿಂದ ಇದಕ್ಕೆ ಧನುಷ್ಕೋಡಿ ಎಂಬ ಹೆಸರು ಬಂದಿದೆ. ಇಂದಿನ ಆಧುನಿಕ ಉಪಗ್ರಹ ಚಿತ್ರಗಳಲ್ಲಿ ರಾಮ ಸೇತುವಿನ ಅವಶೇಷಗಳು ಸ್ಪಷ್ಟವಾಗಿ ಗೋಚರಿಸುತ್ತವೆ. ಇದು ರಾಮಾಯಣದ ಭೌಗೋಳಿಕ ಸತ್ಯಗಳಿಗೆ ಇಂದಿಗೂ ಇರುವಂತಹ ಜೀವಂತ ಸಾಕ್ಷಿಯಾಗಿದೆ. ಅಶೋಕ ವಾಟಿಕ ಶ್ರೀಲಂಕಾ ದೇಶ. ರಾವಣನು ಸೀತಾದೇವಿಯನ್ನು ಅಪಹರಿಸಿದ ನಂತರ ತನ್ನ ಅರಮನೆಯಲ್ಲಿಟ್ಟುಕೊಳ್ಳದೆಯೇ ಆಕೆಯನ್ನು ಅತ್ಯಂತ ಸುಂದರವಾದ ಅಶೋಕ ವನದಲ್ಲಿ ಕಾವಲುಗಾರರ ಮಧ್ಯೆ ಸೆರೆಯಿಟ್ಟಿರುತ್ತಾನೆ.
ಸೀತಾಮಾತೆಯು ಪ್ರಭು ಶ್ರೀರಾಮಚಂದ್ರರ ನಾಮಸ್ಮರಣೆಯನ್ನು ಮಾಡುತ್ತಾ ಕಷ್ಟದ ದಿನಗಳನ್ನು ಕಳೆದಂತಹ ಸ್ಥಳ ಇದೆನಿಸಿಕೊಳ್ಳುತ್ತದೆ. ಆಂಜನೇಯ ಸ್ವಾಮಿಯು ಸೀತೆಯನ್ನು ಬೇಟೆಯಾಗಿ ರಾಮರ ಮುದ್ರೆಯನ್ನು ನೀಡಿದ್ದು ಮತ್ತು ಲಂಕಾ ದಹನಕ್ಕೆ ಮುನ್ನುಡಿಯನ್ನು ಬರೆದದ್ದು ಇದೇ ಸ್ಥಳದಲ್ಲಿ. ಶ್ರೀಲಂಕಾ ದೇಶದಲ್ಲಿ ಇದನ್ನು ಸೀತಾ ಎಲಿಯಾ ಎಂದು ಕರೆಯಲಾಗುತ್ತದೆ. ಇಲ್ಲಿ ಸೀತಾದೇವಿಯ ಸುಂದರವಾದ ಮಂದಿರವಿದೆ. ತಲೈಮನ್ನಾರ್ ಶ್ರೀಲಂಕಾ ದೇಶ. ಭಾರತ ದೇಶದ ಧನುಷ್ಕೋಡಿಯಿಂದ ಆರಂಭವಾಗುವಂತಹ ರಾಮಸೇತು ಕೊನೆಗೊಳ್ಳುವುದೇ ಶ್ರೀಲಂಕಾದ ತಲೈಮನ್ನಾರ್ ಎಂಬ ಕಡಲ ತೀರದಲ್ಲಿ. ರಾವಣನ ಸಂಹಾರಕ್ಕಾಗಿ ಮತ್ತು ಸೀತಾದೇವಿಯವರ ರಕ್ಷಣೆಗಾಗಿ ಶ್ರೀರಾಮಚಂದ್ರರು, ಲಕ್ಷ್ಮಣ ಮತ್ತು ವಾನರ ಸೇನೆ ನಮ್ಮ ಭಾರತ ದೇಶದಿಂದ ರಾಮ ಸೇತುವಿನ ಮುಖಾಂತರ ನಡೆದುಕೊಂಡು ಬಂದು ಲಂಕೆಯ ಮಣ್ಣಿನ ಮೇಲೆ ಮೊದಲ ಹೆಜ್ಜೆಯನ್ನು ಇರಿಸಿದ್ದೇ ಈ ಐತಿಹಾಸಿಕ ಜಾಗದಲ್ಲಿ. ಸಂಜೀವಿನಿ ಬೆಟ್ಟ, ಶ್ರೀಲಂಕಾ ದೇಶ. ಲಂಕಾ ಯುದ್ಧದಲ್ಲಿ ರಾವಣನ ಪುತ್ರ ಇಂದ್ರಜಿತುವಿನ ಬಾಣ ತಗುಲಿ ಲಕ್ಷ್ಮಣ ಮೂರ್ಛೆ ಹೋದಾಗ ಆತನನ್ನು ಬದುಕಿಸಲು ಆಂಜನೇಯ ಸ್ವಾಮಿ ಹಿಮಾಲಯದಿಂದ ಸಂಜೀವಿನಿ ಪರ್ವತವನ್ನೇ ಹೊತ್ತು ತರುತ್ತಾರೆ. ಲಂಕೆಯ ಮೇಲೆ ಹಾರುವಾಗ ಆ ಬೆಟ್ಟದಿಂದ ಕೆಲವು ತುಣುಕುಗಳು ಕೆಳಗೆ ಬೀಳುತ್ತವೆ. ಹಾಗೆ ಬಿದ್ದಂತಹ ಸಂಜೀವಿನಿ ಪರ್ವತದ ಒಂದು ತುಂಡನ್ನೇ ಶ್ರೀಲಂಕಾದಲ್ಲಿರುವ ರುಮಸ್ಸಲ ಬೆಟ್ಟ ಎಂದು ಕರೆಯಲಾಗುತ್ತದೆ. ವಿಚಿತ್ರವೆಂದರೆ ಶ್ರೀಲಂಕಾದ ರುಮಾಸಲ ಬೆಟ್ಟದಲ್ಲಿ ಇಂದಿಗೂ ಹಿಮಾಲಯದಲ್ಲಿ ಮಾತ್ರ ಬೆಳೆಯುವಂತಹ ಅಪರೂಪದ ಆಯುರ್ವೇದ ಗಿಡಮೂಲಿಕೆಗಳು ದೊರೆಯುತ್ತವೆ. ರಾವಣನ ಅರಮನೆ, ಸಿಗಿರಿಯಾ ಲಯನ್ರಾಕ್, ಶ್ರೀಲಂಕಾ ದೇಶ. ಶ್ರೀಲಂಕಾದ ಸಿಗಿರಿಯಾ ಎಂಬ ಬಂಡೆಯನ್ನು ರಾವಣನ ಭವ್ಯ ಅರಮನೆ ಇದ್ದ ಸ್ಥಳ ಎಂದು ಗುರುತಿಸಲಾಗುತ್ತದೆ. ಭೂಮಿಯಿಂದ ಸುಮಾರು 200 ಮೀಟರ್ ಎತ್ತರವಿರುವ ಬೃಹತ್ ಕಲ್ಲಿನ ಬೆಟ್ಟದ ಮೇಲೆ ರಾವಣನ ಅರಮನೆ ಇದ್ದಿತ್ತು. ಪುರಾಣಗಳ ಪ್ರಕಾರ ಈ ಅರಮನೆಯನ್ನು ಮೊದಲು ಕುಬೇರನಿಗಾಗಿ ದೇವಶಿಲ್ಪಿಗಳಾದಂತಹ ವಿಶ್ವಕರ್ಮರು ಸಂಪೂರ್ಣ ಚಿನ್ನದಿಂದಲೇ ನಿರ್ಮಿಸಿದ್ದರಂತೆ. ನಂತರ ಸಹೋದರನಾದ ಕುಬೇರನನ್ನು ಓಡಿಸಿ ರಾವಣ ಇದನ್ನು ವಶಪಡಿಸಿಕೊಂಡನಂತೆ. ರಾಮರಾವಣರ ಯುದ್ಧ ಭೂಮಿ, ಶ್ರೀಲಂಕಾ ದೇಶ. ಶ್ರೀಲಂಕಾದ ಊವಾ ಪ್ರಾಂತ್ಯದಲ್ಲಿರುವ ಯುದ್ಧಗಾನವ ಎಂಬ ಸ್ಥಳವನ್ನೇ ರಾಮ ರಾವಣರ ನಡುವಿನ ಅಂತಿಮ ಮಹಾಯುದ್ಧ ನಡೆದ ಸ್ಥಳವೆಂದು ಗುರುತಿಸಲಾಗುತ್ತದೆ. ಸ್ಥಳೀಯ ನಂಬಿಕೆಗಳ ಪ್ರಕಾರ ಈ ಜಾಗದಲ್ಲಿ ನಡೆದಂತಹ ಭೀಕರ ಯುದ್ಧ ಮತ್ತು ಅಸ್ತ್ರಗಳ ಪ್ರಯೋಗದಿಂದ ಇಂದಿಗೂ ಇಲ್ಲಿ ಯಾವುದೇ ಸಸ್ಯಗಳು ಮತ್ತು ಮರಗಳು ಬೆಳೆಯುವುದಿಲ್ಲವಂತೆ. ಹಾಗೆಯೇ ಶ್ರೀಲಂಕಾದ ಮಟಾಲೆ ಜಿಲ್ಲೆಯಲ್ಲಿ ದುನ್ವಿಲಾ ಎಂಬ ಸ್ಥಳದಲ್ಲಿಯೇ ಪ್ರಭು ಶ್ರೀರಾಮಚಂದ್ರರು ರಾವಣನಿಗೆ ಬಾಣವನ್ನು ಬಿಟ್ಟು ಸಂಹರಿಸಿದರು ಎಂದು ಉಲ್ಲೇಖಿಸಲಾಗುತ್ತದೆ. ಹಿಂಗ್ಲಾಜ್ ಮಾತಾ ಮಂದಿರ, ಬಲೂಚಿಸ್ತಾನ, ಪ್ರಸ್ತುತ ಪಾಕಿಸ್ತಾನ ದೇಶ. ರಾವಣನನ್ನು ಸಂಹರಿಸಿದ ನಂತರ ಪ್ರಭು ಶ್ರೀರಾಮಚಂದ್ರರಿಗೆ ಬ್ರಹ್ಮಹತ್ಯಾ ದೋಷ ಬಂದೊದಗುತ್ತದೆ. ಈ ಘೋರವಾದ ಬ್ರಹ್ಮಹತ್ಯಾ ದೋಷದಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಪ್ರಭು ಶ್ರೀರಾಮಚಂದ್ರರು ಸೀತಾ, ಲಕ್ಷ್ಮಣ ಮತ್ತು ಆಂಜನೇಯ ಸಮೇತರಾಗಿ ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಹಿಂಗ್ಲಾಜ್ ಮಾತಾ ಮಂದಿರ ಶಕ್ತಿಪೀಠಕ್ಕೆ ಭೇಟಿಯನ್ನು ನೀಡಿ ಕಠಿಣ ತಪಸ್ಸನ್ನು ಮತ್ತು ಪೂಜೆಯನ್ನು ಸಲ್ಲಿಸಿದ್ದರು. ಅವನಿ, ಕೋಲಾರ, ಕರ್ನಾಟಕ ರಾಜ್ಯ. ಅವನಿಯು ಉತ್ತರ ರಾಮಾಯಣದ ಪ್ರಮುಖ ತಾಣ. ಅಯೋಧ್ಯೆಯಿಂದ ಪ್ರಭು ಶ್ರೀರಾಮಚಂದ್ರರನ್ನು ತೊರೆದು ಬಂದಂತಹ ಸೀತಾದೇವಿಯು ಅವನಿಯಲ್ಲಿದ್ದಂತಹ ವಾಲ್ಮೀಕಿ ಗುರುಗಳ ಆಶ್ರಮದಲ್ಲಿಯೇ ಆಶ್ರಯವನ್ನು ಪಡೆದುಕೊಂಡರು. ಇಲ್ಲಿನ ಅವನಿಯಲ್ಲಿಯೇ ಲವಕುಶರು ಜನಿಸಿದರು. ಲವಕುಶರು ಕಟ್ಟಿ ಹಾಕಿದ್ದ ಅಶ್ವಮೇಧದ ಕುದುರೆಯನ್ನು ಹುಡುಕಿಕೊಂಡು ಬಂದಂತಹ ರಾಮ ಮತ್ತು ಆತನ ಸಹೋದರರು ಸ್ಥಾಪನೆ ಮಾಡಿರುವಂತಹ ಪವಿತ್ರ ರಾಮಲಿಂಗೇಶ್ವರ ದೇಗುಲ ಇಲ್ಲಿ ಸ್ಥಿತವಿದೆ. ಆತ್ಮೀಯರೇ, ನಮ್ಮ ಸನಾತನ ಹಿಂದೂ ಧರ್ಮದ ಬುನಾದಿ ಮತ್ತು ತ್ರೇತಾಯುಗದ ಸತ್ಯ ಘಟನೆಯಾಗಿರುವ ರಾಮಾಯಣವನ್ನು ನೆನಪಿಸುವಂತಹ ಪ್ರಮುಖ 20 ಅಖಂಡ ಭಾರತದ ಸ್ಥಳಗಳ ಪರಿಚಯವನ್ನು ಮಾಡಿಕೊಂಡಂತಹ ನಮಗೆಲ್ಲರಿಗೂ ಆ ಪ್ರಭು ಶ್ರೀರಾಮಚಂದ್ರರ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.